ನೋಡಿ, ಪುಣ್ಯ ಸ್ನಾನ ಎಲ್ಲರಿಗೂ ನಂಬಿಕೆ ಇರುತ್ತೆ, ತಪ್ಪೇನಿದೆ ಅದರಲ್ಲಿ? ಇವಾಗ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ನಾನು ದೇವರಿಲ್ಲದೆ ಬದುಕಬಲ್ಲೆ, ಇನ್ನೊಂದು ಅಷ್ಟು ವರ್ಷನೂ ಬದುಕ್ಬಿಡ್ತೀನಿ. ಆದರೆ ಮನುಷ್ಯರಿಲ್ಲದೆ ನನ್ನಿಂದ ಬದುಕೋಕ್ಕಾಗಲ್ಲ. ಹಾಗಂತ ಅವ್ರ ನಂಬಿಕೆಯನ್ನು ಪ್ರಶ್ನೆ ಮಾಡೋರು ನಾವೇನು? ಅವ್ರಿಗೆ ಅದರಲ್ಲೊಂದು ಸಂತೋಷ ಇದೆ, ಅದರೊಳಗೊಂದು ಇದಿದೆ ಅಂದರೆ ಹೋಗಲಿ. ಮನಸ್ಸಿಗೆ ಶಾಂತಿಯನ್ನು, ಮನಸ್ಸಿಗೆ ತೃಪ್ತಿಯನ್ನು ಅಥವಾ ಯಾವುದೋ ಒಂದು ಚೈತನ್ಯವನ್ನು ಕೊಡುತ್ತಾನೆ ಎಲ್ಲರ ನಂಬಿಕೆಗಳು. ಅದನ್ನು ಉಪಯೋಗಿಸೋದಿದೆಯಲ್ಲ, ಅದನ್ನು ರಾಜಕಾರಣಕ್ಕೆ ಉಪಯೋಗಿಸೋದು, ದ್ವೇಷಕ್ಕೆ ಉಪಯೋಗಿಸೋದು, ಇನ್ನೊಬ್ಬನ ಇದ್ರ ವಿರುದ್ಧ ಅಂತ ಎತ್ತು ಕಟ್ಟೋದು, ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿಗಳ ಮೂಲಕ. ವಾಟ್ಸಪ್ನಲ್ಲಿ ಹಿಡಿಯೋಕ್ಕಾಗಲ್ಲ, ಈಗ ಡೈರೆಕ್ಟಾಗಿ ಸಿಕ್ಕಾಕೊಂಡಿದ್ದಾರೆ. ಕುಂಭಮೇಳದ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲ ಆಗಲ್ಲ ಅಂತೇಳಿ ಟೀಕೆಗಳು ಮಾಡ್ತಾ ಇದ್ದಾರೆ. ಅವರವ್ರ ಭಾವಕ್ಕೆ ಅವರವರ ಭಕ್ತಿಗೆ ಹೇಳ್ತಾ ಹೋಗಲಿ. ನನಗೆ ಯಾವುದೇ ನಂಬಿಕೆಯನ್ನು ಟೀಕೆ ಮಾಡಿದ್ರೆ ನನಗೆ ಅರ್ಥ ಇಲ್ಲ. ಯಾಕಂದ್ರೆ ನನ್ನ ಮಗಳು, ನಾನು ನೋಡಿ, ನನ್ನ ಹೆಂಡತಿ ಇದ್ದಾಳೆ, ಆಕೆ ಹೋಮ ಮಾಡ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ, ನನಗೇನು ತೊಂದರೆ ಇಲ್ಲ. ಅದನ್ನು ಇವ್ರು ಅಂತಾರೆ. ಅಂದರೆ ಇವ್ರಿಗೆ ಅರ್ಥ ಆಗದೆ ಇರೋದು, ಅವರು ನಾನು ಸಾಮರಸ್ಯದಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಅವರ ನಂಬಿಕೆ ಅವ್ರದ್ದು, ನನ್ನ ನಂಬಿಕೆ ನಮಗೆ, ಇದು ಅರ್ಥ ಆಗ್ತಾ ಇಲ್ಲ ಅಲ್ವಾ? ಯಾರ ನಂಬಿಕೆ ನಾವು ನೋಡಿ, ಒಬ್ಬರ ನಂಬಿಕೆ ಸರಿ ಇಲ್ಲ ಅಂತ ಹೇಳಿ ನಿಮ್ಗೆ ಇನ್ನೊಂದು ನಂಬಿಕೆ ಕೊಡೋ ತಾಕತ್ತಿರಬೇಕು. ಅವ್ರಿಗೆ ಅದರಲ್ಲಿ ಸಂತೋಷ ಇದ್ದರೆ ನಾವ್ಯಾರು ಪ್ರಶ್ನೆ ಮಾಡಬೇಕು? ಅದು ಮೂಢನಂಬಿಕೆ ಆದರೆ ಪ್ರಶ್ನೆ ಮಾಡಬೇಕು. ಅದನ್ನು ರಾಜಕಾರಣವಾಗಿ ಉಪಯೋಗಿಸಿದ್ರೆ ಪ್ರಶ್ನೆ ಮಾಡಲೇಬೇಕು. ತರ್ಕ ಅಂತಂದ್ರೆ ಹಿಂದೂಗಳ ದೇವರ ಮೇಲೆ ಮಾತ್ರ ಮಾತಾಡ್ತಾರೆ. ಧರ್ಮದ ವಿರುದ್ಧ ನನಗೂ ದೇವ್ರಿಗೂ ಸಂಬಂಧನೇ ಇಲ್ಲರಿ. ನಾನು ಯಾರೋ ಕೇಳಿದ್ರು, ನನಗೆ ಟೈಮ್ ಇಲ್ಲ, ನನಗೆ ಮನುಷ್ಯರು ಮುಖ್ಯ. ನೋಡಿ, ಜೀವನದಲ್ಲಿ ನಿಮ್ಗೆ ಏನಾದರೂ ಕಷ್ಟ ಅಂತಾದರೆ, ನಿಮಗೆ ಪ್ರೀತಿ ಅಂತಾರೆ, ಇನ್ನೊಬ್ಬ ಸಹ ಮನುಷ್ಯನೇ ಬರಬೇಕು. ನನಗೆ ಅಷ್ಟರಲ್ಲೇ ಇದ್ದೀನಿ ನಾನು. ನನಗೆ ಓಕೆ, ಅದು ನನ್ನ ನಂಬಿಕೆ. ನಾನು ಯಾವುದು, ಪ್ರತಿಯೊಬ್ಬರು ಒಂದೊಂದು ಹೇಳ್ತಾನೆ, ಇದನ್ನ ಯಾಕೆ ಹೇಳಿಲ್ಲ, ಇದನ್ನ ಯಾಕೆ, ಅದೆಲ್ಲ ನಮ್ಮ ಕೆಲಸ. ತಪ್ಪು ನಡೀತಿದ್ರೆ ಕೇಳ್ತಿದ್ದೀವಿ, ಏನು ನಡೀತಿದೆ ಅದನ್ನು ಕೇಳ್ತಾ ಇದ್ದೀವಿ ಅಷ್ಟೇ. ಅಲ್ಲ, ಅದೇ ವಿಚಾರ ಸರ್. ಅಲ್ಲ, ಅದು ಅವ್ರು ಹೇಳ್ತಾರೆ. ನಾನು ಹೇಳಿದ್ರು ಕ್ರಿಶ್ಚಿಯನ್ರು ಮಾಡಿದ್ರು ತಪ್ಪು, ಕ್ರಿಶ್ಚಿಯನ್ಗಿಂತ ದೊಡ್ಡ ಮಾಫಿಯಾ ಇಲ್ಲ ಅಂತ ನಾನೇ ಹೇಳಿದ್ದೀನಿ. ಮುಸಲ್ಮಾನರಲ್ಲಿ ಒಳ್ಳೆ ಮುಸಲ್ಮಾನರು ಇದ್ದಾರೆ, ಟೆರರಿಸ್ಟ್ಗಳಿದ್ದಾರೆ ಅಂತ ನಾನೇ ಹೇಳಿದ್ದೀನಿ. ಅದು ಹೈಲೈಟ್ ಆಗಲ್ಲ, ಯಾಕಂದರೆ ಅವ್ರ ಪಾಪ ಅವ್ರಿಗೆ ಬೇರೆ ಕೆಲಸಗಳಿದೆ. ಇವ್ರಿಗೆ ಅದು ಸೃಷ್ಟಿ ಮಾಡ್ಕೊಳ್ಳೋದು. ಯಾವತ್ತಾರು ಯಾವುದು ಧರ್ಮದ ಬಗ್ಗೆ ಯಾವ ಥರ ಮಾತಾಡಿದ್ದೀನಿ ಅಂದರೆ ನಾನು ಯಾವ ಥರ ಮಾತಾಡಿದ್ರೆ, ಮನುಷ್ಯನ ಪ್ರೀತಿಸಿ ಅಂತ ಹೇಳ್ತಾ ಇದ್ದೀನಿ. ನಾವೊಂದು ಸಮಾನವಾಗಿರಬೇಕು, ಸಮಾನ ಅವಕಾಶ ಇರಬೇಕು ಅಂತ ಹೇಳ್ತಾ ಇದ್ದೇನೆ ಹೊರತು ಇವ್ರು ಹುಟ್ಟಿಸೋದು ಅದನ್ನು. ಇವ್ರು ಹುಟ್ಟಿಸಿ ಆ ಧರ್ಮದವ್ರನ್ನ ಇವ್ರ ಮೇಲೆ ಒಂದು ದ್ವೇಷ ಬರೋ ಥರ. ಇವಾಗ ಏನಾಗುತ್ತೆ, ನಿನ್ನ ಭೇಟಿ ಮಾಡ್ತಿದ್ದೀನಿ ಅಂದ್ಕೊಳಪ್ಪ, ನೀನು ಇನ್ನೊಬ್ಬ ನನಗೆ ಹೇಳ್ತಾನೆ, ಇವನಿಗಾನಲ್ಲ ಹಿಂಗೆ ಅಂದ್ಬಿಡ್ತಾನೆ, ಅವನಿಗೆ ಗೊತ್ತಿಲ್ಲ. ನಾನು ಹೋಗ್ಬೇಕಾದ್ರೆ ಓಹೋ ಹಿಂಗೇನೋ ಅಂತ ನೋಡ್ಕೊಂಡು ಅವ್ನು ಏನಂದ್ರೆ ನಂಗೆ ಹಂಗೆ ಕಾಣಿಸ್ತಾ ಇರುತ್ತೆ. ಅದೇ ಇವ್ರ ಕೆಲಸ. ಅದನ್ನು ನಿಲ್ಲಿಸಬೇಕು. ನನಗೆ ಯಾರಂತಾನೆ ಗೊತ್ತಿಲ್ಲ ರೀ ಆ ಮನುಷ್ಯ. ನನಗೆ ಅವನಿಗೇನು ಸಂಬಂಧ ಇದೆ ಹೇಳಿ? ಈಗ ಇದಾದ ಮೇಲೆ ಯಾರು ಅಂತ ವಿಚಾರಿಸಿದ್ರೆ ಇಷ್ಟು ಕೆಲಸಗಳು ಬರ್ತಾ ಇದೆ, ಇಷ್ಟಿಷ್ಟು ಕೇಸುಗಳಿದೆ. ಮೊನ್ನೆ ಕೋರ್ಟ್ನಲ್ಲಿ ನಾನು ಜಗಳ ಮಾಡ್ಕೊಂಡ್ರಲ್ಲ. ಅಂದರೆ ಮಾಧ್ಯಮದವ್ರ ಮುಂದೆ, ಎಲ್ಲರ ಮುಂದೆ. ಬಟ್ ಎಲ್ಲದಕ್ಕೂ ಒಂದು ಕಡಿವಾಣ ಬೀಳಬೇಕಲ್ವೇ?